ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಮೆಡಿಸಿನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಳ್ತಾ ಹೋಗ್ತೀನಿ. ಆ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಝೀಫಿ 200 ಅನ್ನುವಂಥ ಒಂದು ಟ್ಯಾಬ್ಲೆಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಝೀಫಿ 200 ಟ್ಯಾಬ್ಲೆಟ್ ಬಂದುಬಿಟ್ಟು ಪ್ಯಾಕೇಜಿಂಗ್ ನಿಮಗೆ ಈ ರೀತಿ ಬಿಳೆ ಬಣ್ಣದ ನಿಮಗೆ ಪ್ಯಾಕೇಜಿಂಗ್ ಸಿಗ್ತದೆ. ಸೊ ಒಂದು ಡಿಫ್ರೆಂಟ್ ಒಂದು ಅಂದರೆ ಎಲ್ಲ ಇರೋದು ಪ್ಯಾಕೇಜಿಂಗ್ ಬಂದುಬಿಟ್ಟು ಹತ್ತಿರದ ಒಂದು ಸ್ಟ್ರಿಪ್ ಆಗಿರುತ್ತೆ. ಸೊ ಡಿಫ್ರೆಂಟ್ ಟೈಪ್ ಒಂದು ಚೌಕ್ ಬಾಕ್ಸಲ್ಲಿ 10 ಸ್ಟ್ರಿಪ್ಪನ್ನು ಪ್ಯಾಕ್ ಮಾಡಿದ್ರೆ ಈ ಕಡೆ 4 ಇಲ್ಲಿ 2 ಗುಳಿಗೆಯನ್ನು ಫಿಕ್ಸ್ ಮಾಡಿದರೆ ಈ ರೀತಿ ಇದನ್ನು ನೋಡಲಿಕ್ಕೆ ಅದರ ಪ್ಯಾಕೇಜಿಂಗ್ ಕಾಣುತ್ತೆ. ಮತ್ತು ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು FDC ಅನ್ನುವಂಥ ಕಂಪ್ನಿ ಈ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತಾ ಸ್ನೇಹಿತರೆ. ಮತ್ತು ಇದರ ಒಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮನ್ನು ನಾವು ನೋಡೋದಾದ್ರೆ ಕಂಟೆಂಟ್ ಬಂದುಬಿಟ್ಟು ಇದರಲ್ಲಿ ಇರುವಂಥ ಕಂಟೆಂಟ್ ಸೆಫಿಕ್ಸಿಮ್ ಟ್ಯಾಬ್ಲೆಟ್ಸ್ 200 ಇರೋದು ಇದರ ಒಂದು ಕಂಟೆಂಟ್. ಸೊ ಇದರಲ್ಲಿರುವಂಥ mg ಕಾಂಪೋ ಅಂದರೆ ಸೆಫಿಕ್ಸಿಮ್ ಅನ್ನುವಂಥ ಒಂದು ಮಾಲಿಕ್ಯೂಲ್ ನೇಮ್ ಆಗಿರುತ್ತೆ ಮತ್ತು 200 mg ಇದರ ಒಂದು ಸ್ಟ್ರೆಂತ್ ಆಗಿರುತ್ತೆ. ಸೊ ಈ ಒಂದು ಟ್ಯಾಬ್ಲೆಟಿನ ಒಂದು ಕಂಟೆಂಟ್ ಮಾಲಿಕ್ಯೂಲ್ ನೇಮ ಸೆಫಿಕ್ಸಿಮ್ 200. ಮತ್ತು ಇದರ ಒಂದು ಶೆಡ್ಯೂಲ್ ಬಂದುಬಿಟ್ಟು H1 ಡ್ರಗ್ಗಲ್ಲಿ H1 ಒಂದು ಕೆಟಗರಿಯಲ್ಲಿ ಈ ಒಂದು ಡ್ರಗ್ಸ್ ನಿಮಗೆ ಬರುತ್ತೆ ಅಂತಂದರೆ ವಿದೌಟ್ ಪ್ರಿಸ್ಕ್ರಿಪ್ಷನ್ ಈ ಒಂದು ಮೆಡಿಸಿನ್ಸನ್ನು ಯಾವುದೇ ಕಾರಣಕ್ಕೂ ಡಿಸ್ಪೆನ್ಸ್ ಮಾಡೋ ಹಾಗಿಲ್ಲ. ಸ್ಥಿತಿ ಇದರ ಒಂದು MRP ಬಂದುಬಿಟ್ಟು ನಿಮ್ಗೆ ಒಂದು ಟ್ಯಾಬ್ಲೆಟಿಗೆ ನಿಮಗೆ 11 ರೂಪಾಯಿ ಬೀಳುತ್ತೆ ಅಂದರೆ 10.94 ಪೈಸೆ ಬೀಳುತ್ತೆ. ನೀವು ಪೂರ ಸ್ಟ್ರಿಪ್ ತೊಗೊಂಡು ಕೂಡ 109.42 ಪೈಸೆ ಬೀಳುತ್ತೆ. ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡು ನಿಮ್ಗೆ 11 ರೂಪಾಯಿ ಕೊಡ್ತಾರೆ ಅಥವಾ 10.94 ಪೈಸೆ ಕೊಡಲಿಕ್ಕೆ ಆಗಲ್ಲ. 11 ರೂಪಾಯಿ ರೌಂಡ್ ಫಿಗರ್ ಮಾಡಿ ಒಂದು ಟ್ಯಾಬ್ಲೆಟ್ಗೆ ಕೊಡ್ತಾರೆ. ಸ್ನೇಹಿತರೆ ಈ ಒಂದು ಟ್ಯಾಬ್ಲೆಟಿನ ಒಂದು ಬೆನಿಫಿಟ್ಸನ್ನು ನಾವು ಒಂದು ಯೂಸಸನ್ನು ನೋಡೋದಾದ್ರೆ ಸ್ನೇಹಿತರೆ ಈ ಒಂದು ಟ್ಯಾಬ್ಲೆಟ್ ಇದಕ್ಕೆಲ್ಲ ಯೂಸ್ ಮಾಡ್ತಾರಂತ ಹೇಳೋದಾದರೆ ಇದೊಂದು ಆ್ಯಂಟಿಬಯೋಟಿಕ್ ಅಂದರೆ ಈ ಒಂದು ಟ್ಯಾಬ್ಲೆಟ್ ಇದೆಲ್ಲ ಒಂದು ಸೆಫಿಕ್ಸಿಮ್ ಅನ್ನುವಂಥದ್ದು ಒಂದು ಆ್ಯಂಟಿಬಯೋಟಿಕ್ ಆಗಿರೋದ್ರಿಂದ ಏನು ಮಾಡುತ್ತೆ ಒಂದು ಬ್ಯಾಕ್ಟೀರಿಯಾನ ಏನು ಮಾಡುತ್ತೆ ಸ್ಟಾಪ್ ಮಾಡುತ್ತೆ. ಗ್ರೋಯಿಂಗ್ ಆಗ್ತಾ ಇದ್ದರೆ ಅದನ್ನು ಸ್ಟಾಪ್ ಮಾಡುತ್ತೆ. ಮತ್ತು ಸ್ಪ್ರೆಡ್ ಆಗ್ತಾ ಇದ್ದರೆ ಒಂದು ದೇಹದಲ್ಲಿ ಅಥವಾ ಏನಾದರೂ ಒಂದು ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಿದ್ರೆ ಅದು ಸಹ ಏನು ಮಾಡುತ್ತೆ ಈ ಒಂದು ಟ್ಯಾಬ್ಲೆಟ್ ಏನು ಮಾಡುತ್ತೆ ಕಡಿಮೆ ಮಾಡುತ್ತೆ. ಅದರ ಜೊತೆಗೆ ಇವೆಲ್ಲ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಏನೆಲ್ಲ ಇರ್ತಾವಲ್ಲ ಸೊ ಅದಕ್ಕೂ ಸಹ ಏನು ಮಾಡ್ತಾ ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾ ಹೋಗ್ತಾರೆ. ಮತ್ತೊಂದು ರೆಸ್ಪಿರೇಟರಿ ಟ್ರ್ಯಾಕ್ ಇನ್ಫೆಕ್ಷನ್, ಇಯರ್, ನೋಸ್, ಥ್ರಾಟ್, ಲಂಗ್ಸ್, ಸ್ಕಿನ್, ಇನ್ನು ಸಣ್ಣ ಮಕ್ಕಳಿಗಾಗಿರ್ಬೋದು ದೊಡ್ಡವರಿಗಾಗಿರ್ಬೋದು ಅವರಿಗೂ ಸಹ ಈ ಒಂದು ಟ್ಯಾಬ್ಲೆಟನ್ನು ಕಟ್ತಾರೆ. ಅಂದರೆ ಡೋಸ್ ಕಮ್ಮಿ ಆಗುತ್ತೆ ಅಂತಂದರೆ ಇದು 200 mg ಇರುತ್ತಲ್ಲ ಅದು ಒಂದು 100 mg 50 mg ಮಟ್ಟ ಇದರ ಸಣ್ಣ ಮಕ್ಕಳಿಗೆ ಕೊಡ್ತಾರೆ. ಮತ್ತು ಟೈಫಾಯ್ಡ್ ಫೀವರು ಮತ್ತು ಟಾನ್ಸಿಲ್ಸ್, ಸೈನಸ್, ನಿಮೋನಿಯಾ ಮತ್ತು ಸೆಕ್ಸುವಲ್ ಒಂದು ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ ಒಂದು ಟ್ಯಾಬ್ಲೆಟನ್ನು ಕೊಡ್ತಾ ಹೋಗ್ತಾರೆ ಸ್ನೇಹಿತರೆ. ಒಂದು ಒಟ್ಟಾರೆಗೆ ಒಂದು ಆ್ಯಂಟಿಬಯೋಟಿಕ್ ಅಂದರೆ ಎಲ್ಲ ಒಂದು ಆ್ಯಂಟಿಬಯೋಟಿಕ್ ಸೊ ಇನ್ಫೆಕ್ಷನ್ ಕಿಲ್ ಮಾಡೋದಂದ್ರೆ ಸೊ ಇದು ಬ್ಯಾಕ್ಟೀರಿಯಾ ಕಿಲ್ ಮಾಡೋದಂದ್ರೆ ಸೊ ಎಲ್ಲ ರೀತಿಯ ಒಂದು ಇನ್ಫೆಕ್ಷನ್ ಆತಂದ್ರೆ ಸೊ ಕೊಡ್ತಾ ಹೋಗ್ತಾರೆ ಈ ಒಂದು ಟ್ಯಾಬ್ಲೆಟನ್ನು. ಮತ್ತು ಅದ್ರ ಜೊತೆಗೆ ಒಂದು ಡೆಂಟಲ್ ಇನ್ಫೆಕ್ಷನ್ ಆಗಿರ್ಬೋದು, ಗಮ್ ಅಲ್ಸರ್ಸ್, ಸೋರ್ಸಸ್ ಸಹ ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾ ಹೋಗ್ತಾರೆ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ ಬಂದುಬಿಟ್ಟು ಸ್ನೇಹಿತರೆ ಸೈಡ್ ಎಫೆಕ್ಟ್ ನೋಡಿದ್ರೆ ಈ ಒಂದು ಟ್ಯಾಬ್ಲೆಟಿನಿಂದ ಎಲ್ಲ ಟೆಂಪ್ರರಿ ಇರ್ತಾವೆ. ಸೊ ಕಾಮನ್ ಸೈಡ್ ಎಫೆಕ್ಟ್ಗಳಂದ್ರೆ ನಾಸಿಯಾ, ವಾಮಿಟಿಂಗ್, ಡಯೂರಿಯಾ, ಸ್ಟಮಕ್ ಪೇನ್ ಸೊ ಇವೆಲ್ಲ ಟೆಂಪ್ರರಿ ಇರ್ತವೆ. ಸೊ ಏನು ತೊಂದರೆ ಆಗೋಲ್ಲ. ಇನ್ ಕೇಸ್ ಜಾಸ್ತಿ ಆಗ್ತದೆ ಡಾಕ್ಟರ್ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ. ಮತ್ತು ಈ ಒಂದು ಟ್ಯಾಬ್ಲೆಟನ್ನು ಯಾವ ರೀತಿ ತೆಗೆದುಕೊಳ್ಬೇಕಪ್ಪ ಅದರ ಡೋಸೇಜನ್ನು ನೋಡೋದಾದ್ರೆ ಅಂದರೆ ಆ್ಯಸ್ ಎ ಡೈರೆಕ್ಟೆಡ್ ಬೈ ದ ಫಿಸಿಷಿಯನ್. ಅಂತ ಏನಾದರೂ ನಿಮಗೆ ಡಿಸೀಸ್ ಇತ್ತು, ಏನಾದರೂ ನಿಮಗೆ ಅಂದರೆ ಏನೋ ಡಿಸೀಸ್ ಅಂದರೆ ಏನಾದರೂ BP, ಶುಗರ್, ಕಿಡ್ನಿ, ಲಿವರ್ ಮತ್ತು ಪ್ರೆಗ್ನೆನ್ಸಿ ಎಲ್ಲ ಆಗ್ತಾ ಇತ್ತು ಅಂದರೆ ಏನಾಗುತ್ತೆ ಸೊ ನಾವು ಡಾಕ್ಟರ್ ಕೇಳಿ ಈ ಒಂದು ಟ್ಯಾಬ್ಲೆಟನ್ನು ಏನು ಮಾಡಬೇಕು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇನ್ ಜನರಲಾಗಿ ಹೇಳೋದಾದ್ರೆ ಸ್ನೇಹಿತರೆ ಈ ಒಂದು ಟ್ಯಾಬ್ಲೆಟ್ ಡೋಸೇಜ್ ಬಂದುಬಿಟ್ಟು ಅಂದ್ರೆ 200 mg ದಿನಕ್ಕೆ 2 ಸಲ ತೆಗೆದುಕೊಳ್ತಾರೆ. ಅಂದರೆ ಬಿಫೋರ್ ಅಂತಂದರೆ ಊಟಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ತೆಗೆದುಕೊಳ್ಳಿರ್ತಾರೆ. ಇಲ್ಲಪ್ಪ ಅಂದರೆ ಊಟ ಆದಮೇಲೆ ಈ 1 ತಾಸಿಗೊಮ್ಮೆ 1 ತಾಸು ಆದಮೇಲೆ ಈ ಒಂದು ಟ್ಯಾಬ್ಲೆಟನ್ನು ತೆಗೆದುಕೊಳ್ತಾ ಹೇಳ್ತಾರೆ. ದಿನಕ್ಕೆ 2 ಟ್ಯಾಬ್ಲೆಟ್ ಬೆಳಿಗ್ಗೆ ಒಂದು ರಾತ್ರಿ ಒಂದು ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಳ್ಬೋದು. ಇದರ ಒಂದು ಡೋಸೇಜ್ ಇದಾಗಿರುತ್ತೆ ಸ್ನೇಹಿತರೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.